ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬ್ರಹ್ಮಕಮಲದ ಬಗ್ಗೆ ವಿಶೇಷತೆಗಳನ್ನು ತಿಳಿಸಲು ಬಂದಿದ್ದೇನೆ. ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರೋ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಡುರಾತ್ರಿಯಲ್ಲಿ ಅರಳುವ ಬ್ರಹ್ಮಕಮಲವು ಸಾಕ್ಷಾತ್ ಲಕ್ಷ್ಮೀ ದೇವಿ ಮತ್ತು ಬ್ರಹ್ಮದೇವನ ವಾಸಸ್ಥಾನವಾಗಿದೆ ಎಂದು ನಂಬಲಾಗಿದೆ. ಬ್ರಹ್ಮಕಮಲವು ನಮ್ಮ ಯಾವೆಲ್ಲ ಒಂದು ಸಮಸ್ಯೆಗೆ ಪರಿಹಾರ ನೀಡುತ್ತೆ. ಹಾಗೆ ಬ್ರಹ್ಮಕಮಲವು ಅರಳಿದಾಗ ನಾವು ಏನು ಮಾಡಬೇಕು, ಹೇಗೆ ಪೂಜೆಯನ್ನು ಮಾಡಬೇಕು ಮತ್ತು ಬ್ರಹ್ಮಕಮಲವನ್ನು ನಾವು ಇಟ್ಕೊಳ್ಳೋದ್ರಿಂದ ವಾಸ್ತು ಪ್ರಕಾರ ಏನು ನಮಗೆ ಉಪಯೋಗ ಆಗುತ್ತೆ ಎಲ್ಲದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಹಾಗಾಗಿ ಪೂರ್ತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಈಗಂತೂ ಸಾಮಾನ್ಯವಾಗಿ ಎಲ್ಲರಿಗೂ ಬ್ರಹ್ಮಕಮಲ ಹೂವಿನ ಬಗ್ಗೆ ಗೊತ್ತೇ ಇರುತ್ತೆ. ಇದರಲ್ಲಿ ನಾವು ಗಮನಿಸಬೇಕಾದ ವಿಷಯ ಏನೆಂದರೆ ಇದನ್ನ ಪೂಜಿಸುವ ಸರಿಯಾದ ವಿಧಾನ. ಹೌದು, ಈ ಹೂವುಗಳು ಅಂದ್ರೆ ಬ್ರಹ್ಮಕಮಲ ಹೂಗಳು ಅರಳಿದ ಮೊದಲು ಮತ್ತು ಅರಳಿದ ನಂತರ ಹೂಗಳನ್ನ ಪೂಜೆಯಲ್ಲಿ ಬಳಸುವ ವಿಧಾನ ಬೇರೆ ಬೇರೆ ತರ ಆಗಿರುತ್ತೆ. ಹಾಗಾಗಿ ಬ್ರಹ್ಮಕಮಲ ಹೂಗಳನ್ನ ಪೂಜಿಸುವುದರಿಂದ ಸಂಪತ್ತು ಬರುತ್ತದೆ ಎಂಬ ನಂಬಿಕೆ ಇದೆ. ಮೊದಲಿಗೆ ಪುರಾಣದ ಪ್ರಕಾರ ಹೇಳಬೇಕಾದರೆ, ಹಿಂದೂ ಪುರಾಣದಲ್ಲಿ ಗಣೇಶನ ಒಂದು ತಲೆಯ ಮೇಲೆ ಆನೆಯ ತಲೆಯನ್ನು ಇಳಿಸಲು ಶಿವನಿಗೆ ಸಹಾಯ ಮಾಡಲು ಬ್ರಹ್ಮಕಮಲದ ಹೂವನ್ನ ಬ್ರಹ್ಮದೇವರು ಸೃಷ್ಟಿಸಿದರು ಎಂದು ಹೇಳಲಾಗುತ್ತೆ. ಹೂ ತನ್ನ ದಳಗಳಿಂದ ಅಮೃತವನ್ನ ಅಂದ್ರೆ ಗಣೇಶನ ದೇಹದ ಮೇಲೆ ಅಮೃತವನ್ನ ಒಂದು ಹನಿ ಬೀಳಿಸುತ್ತೆ. ಆಗ ಈ ದೇಹಕ್ಕೆ ಬ್ರಹ್ಮಕಮಲ ಹೂವಿನಿಂದ ಮರುಜೀವ ಬರಿಸಿತು ಎಂದು ಹೇಳಲಾಗುತ್ತೆ. ಮತ್ತೊಂದು ಕಡೆ ಸಂಜೀವಿನಿ ಎಂದು ಕರೆಯಲ್ಪಡುವ ಮೂಲಿಕೆಯನ್ನು ತಂದು ಲಕ್ಷ್ಮಣನಿಗೆ ಮರುಜೀವ ಕೊಡಲು ಹನುಮಂತ ದೇವರು ಹಾಗೆ ಶ್ರೀರಾಮ ದೇವರು ಪ್ರಯತ್ನ ಪಟ್ಟಾಗ ಇದೆಲ್ಲದರ ಒಂದು ಸಲುವಾಗಿ ಲಕ್ಷ್ಮಣರು ಎಚ್ಚರ ಆಗುತ್ತಾರೆ. ಹಾಗಾಗಿ ಇದನ್ನು ನೋಡಿದಂತ ದೇವರುಗಳು ಸಂತೋಷದಿಂದ ಅಂದ್ರೆ ಸ್ವರ್ಗದಿಂದ ಬ್ರಹ್ಮಕಮಲ ಹೂಗಳನ್ನು ಸುರಿಸಿ ಒಂದು ಆಶೀರ್ವಾದವನ್ನು ಮಾಡುತ್ತಾರೆ. ಆಶೀರ್ವಾದ ಮಾಡಲು ಒಂದು ಸುರಿಸಿದ ಹೂವುಗಳ ಮಳೆ ಏನಿತ್ತು, ಆ ಹೂವುಗಳು ನಮ್ಮ ಭೂಮಿಗೆ ಬಿದ್ದು ಆ ಹೂವುಗಳ ಬೇರುಗಳು ಅಲ್ಲಿ ಬಿಟ್ಟಿತು ಅಂತ ಹೇಳಲಾಗಿದೆ. ಹಾಗಾಗಿ ಈ ಬ್ರಹ್ಮಕಮಲ ನಮ್ಮ ಭೂಮಿಗೆ ಬರಲು ಇದು ಒಂದು ಕಾರಣ ಅಂತ ಹೇಳಲಾಗಿದೆ. ಬ್ರಹ್ಮಕಮಲ ಅಂತ ಹೆಸರಿನಲ್ಲಿ ಒಂದು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಾರ್ಗ ಅಂತ ಈ ಹೂವಿನ ಹೆಸರಲ್ಲೇ ಎದ್ದು ತೋರಿಸುತ್ತದೆ. ಹಾಗೆ ಭಗವಾನ್ ಬ್ರಹ್ಮನು ಈ ಪವಿತ್ರ ಹೂವನ್ನ ಕೈಯಲ್ಲಿ ಹಿಡಿದಿದ್ದಾರೆ. ಹಾಗೆ ಭಗವಾನ್ ವಿಷ್ಣು ಕೂಡ ಆ ಹೂವಿನಲ್ಲಿ ನೆಲೆಸಿದ್ದಾರೆ ಎಂದು ಹೇಳಲಾಗುತ್ತೆ. ಮತ್ತು ಹಿಮಾಲಯ ಶ್ರೇಣಿಗಳಲ್ಲಿ ನೆಲೆಸಿರುವಂತ ಕೇದಾರನಾಥ, ಹಾಗೆ ತುಂಗನಾಥ ಮತ್ತು ಬದರಿನಾಥನಂತಹ ದೇವಾಲಯಗಳಲ್ಲಿ ಶಿವನನ್ನ ಪೂಜಿಸಲು ಅವರು ಈ ಹೂವನ್ನ ವ್ಯಾಪಕವಾಗಿ ಬಳಸಲಾಗುತ್ತೆ ಅಂತ ಹೇಳಲಾಗುತ್ತೆ. ಹಾಗೆ ಈ ಒಂದು ಹೂವನ್ನು ಅರ್ಪಿಸುವುದರಿಂದ ಭಗವಂತನನ್ನು ಮೆಚ್ಚಿಸಬಹುದು ಮತ್ತು ಆ ಒಂದು ಆಸೆಗಳನ್ನ ನಾವು ಆ ಒಂದು ಆಸೆ ಹರಕೆ ಏನಿದೆ ಅದನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ತ್ರಿಮೂರ್ತಿಗಳ ಒಂದು ಆಶೀರ್ವಾದ ದೊರಕುತ್ತೆ ಅಂತ ಒಂದು ನಂಬಿಕೆಯೂ ಕೂಡ ಇದೆ. ಈ ಹೂವುಗಳು ಅರಳುವ ಸಮಯದಲ್ಲಿ ಯಾರು ಅವರ ಒಂದು ಆಸೆ ಮತ್ತು ಇಷ್ಟಾರ್ಥಗಳು ಏನಿರುತ್ತೆ ಅದನ್ನ ಒಂದು ಬೇಡ್ಕೊಳ್ಳೋದ್ರಿಂದ ಅವರ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಅಂತ ಹೇಳಲಾಗುತ್ತೆ. ಕೆಲವು ಹೂಗಳಿಗೆ ಅವುಗಳು ಅರಳುವ ಸಮಯ ಮತ್ತು ಅರಳುವ ಎಲ್ಲ ಕೂಡ ಭಿನ್ನವಾಗಿರುತ್ತೆ. ಅದೇ ರೀತಿ ಬ್ರಹ್ಮಕಮಲ ಕೂಡ ಮಧ್ಯರಾತ್ರಿ ಅರಳುವ ಹೂವುಗಳ ಗುಂಪಿಗೆ ಸೇರಿದ ಒಂದು ಹೂವಾಗಿದೆ. ಬ್ರಹ್ಮಕಮಲವು ಮಧ್ಯರಾತ್ರಿಯಲ್ಲಿ ಸಂಪೂರ್ಣವಾಗಿ ಅರಳುವ ಒಂದು ಹೂವಾಗಿದೆ. ಬ್ರಹ್ಮಕಮಲವು ಸಂಪೂರ್ಣವಾಗಿ ಹರಡಿದ ನಂತರ ಅದನ್ನು ಪೂಜಿಸುವುದರಿಂದ ವ್ಯಕ್ತಿಯ ಎಲ್ಲಾ ರೀತಿಯ ಇಷ್ಟಾರ್ಥಗಳು ಕೂಡ ಈಡೇರುತ್ತೆ ಎಂಬ ಒಂದು ನಂಬಿಕೆಯೂ ಕೂಡ ಇದೆ. ಬ್ರಹ್ಮಕಮಲ ಹೂವಿನಲ್ಲಿ ಹೆಸರೇ ಹೇಳಿದಂತೆ ಸಾಕ್ಷಾತ್ ಬ್ರಹ್ಮದೇವರು ಕೂಡ ನೆಲೆಸಿರುತ್ತಾರೆ ಎಂಬ ಒಂದು ನಂಬಿಕೆಯೂ ಇದೆ. ಅದರೊಂದಿಗೆ ನಾರಾಯಣ, ಲಕ್ಷ್ಮೀ ಸಮೇತ ನಾರಾಯಣರು ಕೂಡ ಜೊತೆಗಿರುತ್ತಾರೆ. ಇದೇ ಕಾರಣಕ್ಕೆ ಈ ಸಂಪೂರ್ಣವಾಗಿ ಹೂವು ಅರಳುವಂತ ಸಮಯ ಏನಿರುತ್ತೆ ಅದು ಸರಿಸುಮಾರು 3-4 ಗಂಟೆಗಳನ್ನ ಈ ಹೂವು ಅರಳುವ ಸಮಯ ತೆಗೆದುಕೊಳ್ಳುತ್ತೆ. ಹಾಗಾಗಿ ಮೊದಲಿನಿಂದಲೂ ನಾವು ಅಲ್ಲಿ ಒಂದು ಅಗರಬತ್ತಿ ಮತ್ತು ದೀಪವನ್ನು ಹಚ್ಚಿ ಅದು ಪೂರ್ತಿಯಾಗಿ ಅರಳಿದಾಗ ಶ್ರೀಫಲ ಅಂದ್ರೆ ತೆಂಗಿನಕಾಯಿಯನ್ನು ಅರ್ಪಿಸಿ ಪೂಜೆಯನ್ನ ಮಾಡಿ ಆರತಿಯನ್ನ ಮಾಡಬೇಕು. ಬ್ರಹ್ಮಕಮಲ ಹೂವಿನ ಮುಂದೆ ಕುಳಿತು ಯಾವುದಾದರೂ ಸರಿ ಒಂದು ಧ್ಯಾನವನ್ನ ಮಾಡೋದ್ರಿಂದ
ಜೊತೆಗೆ ಮಂತ್ರವನ್ನು ಪಠಿಸಿದರೆ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅಂತ ಏನ್ ಹೇಳ್ತೀವಿ, ಇದರ ಒಂದು ಆಶೀರ್ವಾದ ನಮಗೆ ಸಿಗುತ್ತೆ. ಹಾಗಾಗಿ ಬ್ರಹ್ಮ ಕಮಲ ಹರಳಿದಾಗ ನೀವು 2 ತುಪ್ಪದ ದೀಪವನ್ನು ಹಚ್ಚಿ ನಂತರ ಅಗರಬತ್ತಿಯನ್ನು ಬೆಳಗಿಸಿ ನಂತರ ಆರತಿಯನ್ನು ಮಾಡಿ ಸಂಪೂರ್ಣವಾಗಿ ಹರಳಿದ ನಂತರ ಒಂದು ತೆಂಗಿನಕಾಯಿಯನ್ನು ಒಡೆದು ದೇವರಿಗೆ ಒಂದು ನೈವೇದ್ಯ ಅಂದ್ರೆ ಆ ಹೂವಿಗೆ ಬ್ರಹ್ಮ ಕಮಲಕ್ಕೆ ಒಂದು ನೈವೇದ್ಯವನ್ನು ಮಾಡಿ ನೀವು ಅದರ ಮುಂದೆ ಕುಳಿತು ಲಕ್ಷ್ಮೀ ನಾರಾಯಣ ಮಂತ್ರ ಆಗಿರ್ಬೋದು ಅಥವಾ ಯಾವುದಾದರೂ ಒಂದು ಮಂತ್ರ ಪಠಿಸುವುದರಿಂದ ಅಲ್ಲಿ ಒಂದು ಧನಾತ್ಮಕ ಶಕ್ತಿ ಆ ಹೂವಿನಿಂದ ನಿಮಗೆ ದೊರಕುತ್ತದೆ. ಅದಷ್ಟೇ ಅಲ್ಲದೆ ಬ್ರಹ್ಮಕಮಲ ಹೂವು ಒಂದು ಪೂರ್ಣವಾಗಿ ಹರಳಿದ ನಂತರ ಪೂಜೆಯನ್ನೆಲ್ಲ ಮಾಡಿಕೊಂಡ ನಂತರ ನೀವು ಬ್ರಹ್ಮ ಕಮಲವನ್ನ ಕಿತ್ತು ತಂದು ಮಹಾದೇವನಿಗೆ ಸಮರ್ಪಣೆಯನ್ನ ಮಾಡಬೇಕು. ಮಹಾದೇವನಿಗೆ ಅಂದ್ರೆ ಈಶ್ವರನಿಗೆ, ಒಂದು ಈಶ್ವರನ ಯಾವುದೇ ರೂಪ ಇರಲಿ ಈಶ್ವರನಿಗೆ ಸಮರ್ಪಣೆ ಮಾಡಿದರೆ ಬಹಳ ಒಳ್ಳೆಯದು. ನಿಮಗೆ ಒಟ್ಟಾರೆಯಾಗಿ ಬ್ರಹ್ಮ ಮತ್ತೆ ವಿಷ್ಣು ಹಾಗೆ ಮಹೇಶ್ವರ 3 ದೇವರ ಒಂದು ತ್ರಿಮೂರ್ತಿಗಳ ಆಶೀರ್ವಾದ ನಿಮಗೆ ದೊರಕುತ್ತೆ. ಹಾಗೆ ಲಕ್ಷ್ಮೀ ದೇವಿಯ ಒಂದು ಕೃಪೆಯು ಕೂಡ ನಿಮಗೆ ದೊರಕುತ್ತೆ. ಹಾಗಾಗಿ ನೀವು ಅದನ್ನ ತಂದು ಒಂದು ಪೂಜೆಯನ್ನ ಮಾಡಿ ಪರಮೇಶ್ವರನಿಗೆ ಸಮರ್ಪಿಸಿದ ನಂತರ ಆ ಹೂವು ಒಣಗುತ್ತಲ್ಲ, ಆ ಹೂವನ್ನು ತೆಗೆದುಕೊಂಡು ನೀವು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಹಣ ಇಡುವಂತಹ ಸ್ಥಳದಲ್ಲಿ ಇಟ್ಟು ಒಂದು ಪೂಜೆಯನ್ನ ಮಾಡಿ. ಇದರಿಂದ ಒಂದು ಧನಾತ್ಮಕವಾಗಿ ಒಂದು ಹಣದ ಅರಿವಿಗೆ ಇದು ಸಹಾಯವಾಗುತ್ತೆ. ಬ್ರಹ್ಮ ಕಮಲದ ಒಂದು ವಾಸ್ತುವಿನ ಮಹತ್ವವು ಕೂಡ ಇದೆ. ಅದೇನು ಅಂತ ತಿಳಿಯೋಣ ಬನ್ನಿ. ಬ್ರಹ್ಮ ಕಮಲವು ಪರಿಸರವನ್ನ ಶುದ್ಧೀಕರಿಸುತ್ತೆ ಮತ್ತು ಅದನ್ನು ಹಸಿರಾಗಿಡಲು ಸಹಾಯ ಮಾಡುತ್ತೆ. ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ಬ್ರಹ್ಮ ಕಮಲದ ಸಸ್ಯವು ಮನೆಯಲ್ಲಿ ಸಂತೋಷ, ಅದೃಷ್ಟ ಮತ್ತು ಸಮೃದ್ಧಿಯನ್ನ ಆಕರ್ಷಿಸುತ್ತದೆ ಮತ್ತು ವ್ಯಕ್ತಿಯ ಜೀವನದಲ್ಲಿ ಮಾನಸಿಕ ಸಮತೋಲನವನ್ನ ಕಾಪಾಡುತ್ತದೆ. ಇಷ್ಟೇ ಅಲ್ಲದೆ ಈ ಹೂವಿಗೆ ದುಷ್ಟ ಶಕ್ತಿಗಳಿಂದ ರಕ್ಷಿಸುವ ಶಕ್ತಿಯೂ ಕೂಡ ಇದೆ. ವಾಸ್ತು ನಿಯಮದ ಪ್ರಕಾರ ಬ್ರಹ್ಮ ಕಮಲವನ್ನ ಯಾರಿಗಾದರೂ ಉಡುಗೊರೆಯಾಗಿ ಕೊಟ್ಟರೆ ಬಹಳ ಒಳ್ಳೆಯದು. ಯಾರು ಒಂದು ಉಡುಗೊರೆಯನ್ನು ತೆಗೆದುಕೊಳ್ಳುತ್ತಾರೆ ಅವರಿಗೆ ಇನ್ನ ಒಳ್ಳೆಯದು. ಬ್ರಹ್ಮ ಕಮಲವನ್ನ ಸಾಧ್ಯವಾದಷ್ಟು ಯಾವಾಗಲೂ ಪೂರ್ವ ಹಾಗೂ ಉತ್ತರ ದಿಕ್ಕಿನಲ್ಲಿ ನೆಡಬೇಕು. ಈ ದಿಕ್ಕಿನಲ್ಲಿ ನೆಡೋದ್ರಿಂದ ನಮಗೆ ಒಂದು ಧನಾತ್ಮಕ ಶಕ್ತಿ ಮತ್ತು ನಮ್ಮ ಬೆಳವಣಿಗೆಗೆ ಇದು ಒಂದು ಉತ್ತೇಜನವನ್ನ ನೀಡುತ್ತೆ ಅಂತ ಹೇಳಲಾಗುತ್ತೆ. ಅದಷ್ಟೇ ಅಲ್ಲದೆ ಮನೆಯಲ್ಲಿ ಧನಾತ್ಮಕ ಬೆಳವಣಿಗೆಗಳು ಕೂಡ ಉಂಟಾಗುತ್ತೆ. ಇನ್ನು ಈ ಬ್ರಹ್ಮ ಕಮಲವನ್ನು ಮನೆಯಲ್ಲಿ ಇಟ್ಟಾಗ ಬಹಳ ಸ್ವಚ್ಛವಾಗಿ ಇರುವ ಜಾಗದಲ್ಲಿ ಇಡುವುದು ಬಹಳ ಮುಖ್ಯ. ನಿಮ್ಮ ಮನೆಯಲ್ಲಿ ತಂದು ಈ ಒಂದು ಗಿಡವನ್ನು ಇಟ್ಟಾಗ ಹೆಚ್ಚಾಗಿ ಇದು ಒಣಗಿದರೆ ಆ ಒಣಗಿದ ಗಿಡಗಳನ್ನ ತಪ್ಪಿಯೂ ಇಡಬೇಡಿ. ಅದನ್ನ ಬೇಗ ಒಂದು ಕಿತ್ತು ಹರಿಯುವ ನೀರಿನಲ್ಲಿ ಹಾಕ್ಬಿಡಿ. ಯಾಕೆ ಅಂದ್ರೆ ಹೆಚ್ಚಾಗಿ ಒಂದು ಒಣಗಿದ ಸಸಿಗಳಾಗಿರ್ಬೋದು ಇದು ನಕಾರಾತ್ಮಕತೆಯನ್ನ ಹೀರ್ತಾ ಇರುತ್ತೆ. ಹಾಗಾಗಿ ಒಣಗಿದ ಸಸಿಗಳನ್ನ ನೀವು ಯಾವತ್ತೂ ಕೂಡ ಮನೆ ಮುಂದೆ ಇಟ್ಟುಕೊಳ್ಳಬೇಡಿ. ನೀವು ಏನಾದ್ರೂ ಮಂತ್ರ ಜಪ, ಜ್ಞಾನ ಅಥವಾ ಪ್ರಾಣಾಯಾಮ ಏನಾದ್ರೂ ಮಾಡ್ಬೇಕು ಅಂತ ಅಂದ್ರೆ ಅಂದ್ರೆ ಬ್ರಹ್ಮ ಕಮಲ ಗಿಡ ಇರುತ್ತಲ್ಲ ಅದರ ಪಕ್ಕ ಕುಳಿತು ಒಂದು ಜ್ಞಾನವನ್ನ ಮಾಡೋದ್ರಿಂದ ಅಥವಾ ಒಂದು ಮಂತ್ರವನ್ನ ಹೇಳೋದ್ರಿಂದ ಆ ಹೂವು ಏನಿರುತ್ತೆ ಅದರ ಧನಾತ್ಮಕ ಶಕ್ತಿಯನ್ನು ಕೂಡ ಹೆಚ್ಚಿಸ್ತಾ ಇರುತ್ತೆ. ಹಾಗಾಗಿ ನೀವೇನಾದ್ರೂ ನಿಮ್ಮ ಮನೆಯಲ್ಲಿ ಈ ಅಭ್ಯಾಸ ಇದ್ರೆ ದಯವಿಟ್ಟು ಆ ಹೂವಿನ ಬಳಿ ಮಾಡಿ ನೋಡಿ. ಹಾಗೆ ಈ ಬ್ರಹ್ಮ ಕಮಲದ ಎಲ್ಲ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಹಾಗಾಗಿ ನಿಮ್ಮ ಮನೆಯಲ್ಲಾದ್ರೂ ಈ ಒಂದು ಬ್ರಹ್ಮ ಕಮಲ ಹೂವಿದ್ರೆ ಈ ಒಂದು ನಿಯಮವನ್ನ ಪಾಲನೆ ಮಾಡಿ. ಹಾಗೆ ಇದರ ಒಂದು ಮಹತ್ವವನ್ನು ಕೂಡ ತಿಳ್ಕೊಳ್ಳಿ. ನಿಮ್ಗೇನಾದ್ರೂ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರು ನನ್ನ ಚಾನೆಲ್ನ ನೋಡ್ತಿದ್ದೀರೋ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅವರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್ ಫ್ರೆಂಡ್ಸ್.